ನೇಪಾಳದಲ್ಲಿ ಸಂಭವಿಸಿರುವ ಹಠಾತ್ ಪ್ರವಾಹದಲ್ಲಿ ಸಾವಿಗೀಡಾದವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಶುಕ್ರವಾರದ ವೇಳೆಗೆ ಸಾವಿನ ಸಂಖ್ಯೆ 547ಕ್ಕೆ ಏರಿದೆ. ಅಲ್ಲದೆ ಮತ್ತೆ ಪ್ರವಾಹ ಉಂಟಾಗುವ ಮುನ್ಸೂಚನೆ ಇದ್ದುದರಿಂದ ರಕ್ಷಣಾ ಕಾರ್ಯಾಚರಣೆಯನ್ನು 90 ನಿಮಿಷ ಸ್ಥಗಿತಗೊಳಿಸಲಾಗಿತ್ತು. ಪ್ರವಾಹ ಪರಿಸ್ಥಿತಿ ಸ್ವಲ್ಪ ನಿಯಂತ್ರಣಕ್ಕೆ ಬರುತ್ತಿದ್ದಂತೆ ರಕ್ಷಣಾ ಕಾರ್ಯಾಚರಣೆ ಪುನರಾರಂಭವಾಯಿತು. ಈ ನಡುವೆ ಭಾರತದ 320ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿರುವ ಬಗ್ಗೆ ವರದಿಯಾಗಿದೆ. ಭೋಟೆಕೋಶಿ ನದಿಯಲ್ಲಿ ಬಂದ ದಿಢೀರ್ ಪ್ರವಾಹಕ್ಕೆ ಸಿಲುಕಿ ಪಾರಾದ ಹಲವರನ್ನು ಕಠ್ಮಂಡುವಿನ ತ್ರಿಭುವನ್ ಟೀಚಿಂಗ್ ಯೂನಿವರ್ಸಿಟಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರು ಅವರನ್ನು ಹುಡುಕಿಕೊಂಡು ಈ ಆಸ್ಪತ್ರೆಗೆ ಬರುತ್ತಿದ್ದಾರೆ. ಆಸ್ಪತ್ರೆ ಎದುರಿನ ಕಂಬಗಳಲ್ಲಿ ಅಂಟಿಸಿರುವ ಪಟ್ಟಿಗಳಲ್ಲಿ ತಮ್ಮ ಪ್ರೀತಿ ಪಾತ್ರರ ಹೆಸರನ್ನು ಕುಟುಂಬದವರು ಹುಡುಕುತ್ತಿದ್ದಾರೆ. चाइना से आए हैं आप? किसको ढूंढ रहे हैं आप? इसका हमका बेटा का ढूंढ रहा है वो टिमुरी से। क्या नाम है उसका? इसका रमेश घले। रमेश घले? क्या कर रहा था? कहाँ से गायब वो हुआ? टिमुरी से गायब होगा। टिमुरे से? टिमुरी से गायब हो गया। वहाँ क्या कर रहा था वो? उसका कुल्ली काम कर रहा है। कुली का काम कर रहा है। और क्या उम्र है उसकी? उसका क्या बात? कितनी उम्र है उसकी? इसका उम्र 32 वर्ष। 32। लास्ट कब बात हुई थी आपकी उससे? लास्ट कब बात हुई थी आपकी? लास्ट का वो दिन में 8:30 बजे तक बात किया। सुबह 8:30 बजे? 8 बजे तक बात किया। उसके बाद से बात नहीं उससे हुई बात है? किया नहीं। आपके और बच्चे हैं? और बच्चा है, एक बेटा है। एक बेटा है। वो सेफ है? हाँ। तो यहाँ आपको अभी तक कोई नाम नहीं मिला है? नहीं मिला। ಆಸ್ಪತ್ರೆ ಆವರಣದಲ್ಲಿ ಕೆಲಸ ಮಾಡುತ್ತಿರುವ ಹೆಲ್ಪ್ ಡೆಸ್ಕ್ಗಳು ಕಾಣೆಯಾದವರ ಹೆಸರುಗಳು, ಸಂಖ್ಯೆಗಳು ಮತ್ತು ವಿವರಗಳನ್ನು ಪಡೆದುಕೊಳ್ಳುತ್ತಿವೆ. ಅಧಿಕೃತ ಮಾಹಿತಿ ಪ್ರಕಾರ ಕಾಣೆಯಾದವರ ಸಂಖ್ಯೆ ಕನಿಷ್ಠ 1,500 ತಲುಪಿದೆ. ಈ ಸಂಖ್ಯೆ ಇನ್ನೂ ಹೆಚ್ಚಾಗಿರಬಹುದು. ಇನ್ನು ಉತ್ತರ ನೇಪಾಳದಲ್ಲಿ ಹೆಲಿಕಾಪ್ಟರ್ ಮೂಲಕ ರಕ್ಷಿಸಲ್ಪಟ್ಟ ಸಣ್ಣ ಪುಟ್ಟ ಗಾಯಾಳುಗಳಿಗೆ ನುವಾಕೋಟ್ನ ಆರ್ಮಿ ಕ್ಯಾಂಪ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ತೀವ್ರ ಗಾಯಗೊಂಡವರನ್ನು ಹಾಗೂ ಚೀನಾದ ಗಡಿಯ ಬಳಿಯ ರುವಾಸಾದಿಂದ ರಕ್ಷಿಸಿದವರನ್ನು ಏರ್ ಆಂಬ್ಯುಲೆನ್ಸ್ ಮತ್ತು ಹೆಲಿಕಾಪ್ಟರ್ಗಳ ಮೂಲಕ ಈ ಆಸ್ಪತ್ರೆಗೆ ಕರೆತರಲಾಗುತ್ತಿದೆ. ಇತ್ತೀಚೆಗಷ್ಟೇ ಬಹುಮತದಿಂದ ಆಯ್ಕೆಯಾದ ಪ್ರಧಾನಿ ಬಾಲನ್ ಶಾ ಅವರಿಗೆ ಇದು ಸವಾಲಿನ ಸಮಯ. ಭಾರತ ಈಗಾಗಲೇ 47 ಟನ್ನಷ್ಟು ಪರಿಹಾರ ಸಾಮಗ್ರಿಗಳನ್ನು ನೇಪಾಳಕ್ಕೆ ಕಳುಹಿಸಿದೆ. ಸಂಕಷ್ಟದಲ್ಲಿರುವ ನೇಪಾಳ ಸದ್ಯ ವಿದೇಶಿ ನೆರವಿನ ನಿರೀಕ್ಷೆಯಲ್ಲಿದೆ.